ಎಸ್ ಇತಿಹಾಸ ಗೊತ್ತಾಗ್ತದೆ. ಮಾಡಲಿ ಅವ್ರಿಗೆ ನೋಡಿ, ಅವ್ರಿಗೆ ಇಟ್ಕೊಂಡಿರೋದೇ ನಮ್ಮ 4-5 ಜನಕ್ಕೆ ಬೈಯೋಕ್ಕೆ, RSSಗೆ ಸೇಫ್ ಗಾರ್ಡ್ ಮಾಡೋಕ್ಕೆ. ಅವರು ಎಲ್ಲ BJP ಲೀಡರ್ಸದ ಕುರ್ಚಿ ಕಾಯಂ ಯಾವಾಗಿರುತ್ತೆ ಅಂದರೆ ನಮ್ಮೆಲ್ಲರಿಗೂ ಎಷ್ಟು ದಿನ ನಮ್ಗೆ ಬೈತಾರೆ, ಎಷ್ಟು ಜೋರಾಗಿ ಬೈತಾರೆ, ಆ ಲೆಕ್ಕವನ್ನು ಕೇಶವ ಕೃಪಾ ಕೊಡೋ ತನಕ ಅವ್ರದ್ದು ಕುರ್ಚಿ ಕಾಯಂ ಇರ್ತದೆ. ವೈ ಶುಡ್ ಐ ಬಾದರ್? ಹೇಳಿ ಸರ್, ನೀವು RSS ಬಗ್ಗೆ ಡಿಬೇಟ್ ಮಾಡ್ತೀರಾ? ಇಲ್ಲಲ್ರಿ, ಸದನದಲ್ಲಿ ನಾನು ಮಾಡಿದ್ದೀನಿ. ಕಾಗೇರಿ ಅವರು ಸ್ಪೀಕರ್ ಇದ್ದಾಗ ಸಂವಿಧಾನದ ಬಗ್ಗೆ ಚರ್ಚೆಗೆ 3-4 ದಿನ ಅವಕಾಶ ಕೊಟ್ಟರು. ನನ್ನ ಭಾಷಣ ಕೇಳಿ, ಅದರಲ್ಲಿ ಅಂಕಿಅಂಶಗಳು ಇವೆ, ಇತಿಹಾಸ ಇದೆ. ನಿಮ್ಮ ಇತಿಹಾಸವನ್ನೇ ನಾನು ಓದಿರೋದು ಹೊರತು ನಾವು ಯಾವುದೋ ಒಂದು ವಾಟ್ಸಪ್ ಯೂನಿವರ್ಸಿಟಿನಲ್ಲಿ ಫೇಸ್ಬುಕ್ನಲ್ಲಿ ಸೃಷ್ಟಿ ಮಾಡಿದಂಥ ಇತಿಹಾಸ ಅಲ್ಲ ಅವೆಲ್ಲ. ನಿಮ್ಮ ಇತಿಹಾಸ, ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ. ಹೇಳಿ, 100 ವರ್ಷ ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಲ್ರಿ ನೀವು. ಮಾತೆತ್ತಿದ್ರೆ ನ್ಯಾಷನಲ್ ಹೆರಾಲ್ಡಿಗೆ ಎಷ್ಟು ದುಡ್ಡು ಬಂತು, DK ಶಿವಕುಮಾರ್ ಅವರಿಗೆ ITED ಅದು ಅಂತಿರಲ್ಲ. ನಿಮ್ಮ ಹತ್ರ ಹೆಂಗೆ ಬರ್ತಾ ಇದೆ ನೀವು ಹೇಳಿ ನಾವು. 40,000 ಜನ ವಾಲಂಟಿಯರ್ಸ್ ಇದ್ದಾರಂತ ಅವ್ರ ಹತ್ರ ದೇಣಿಗೆ ಕೊಡೋ. ಇವ್ರ ಕಲೆಕ್ಷನ್ ಎಷ್ಟು, ಇಲ್ಲಿ ಹೇಗೆ ಅಂತ ಗೊತ್ತಾಗ್ತಾ ಇದೆ ಸರ್ ನಿಮಗೆ? ಎಲ್ಲಿಂದ ಬರ್ತಾ ಇದೆ? ನಿನ್ನೆ ನಾವು ಓದ್ತಾ ಇದೆ, ಯಾವುದೋ ಒಂದು ಪತ್ರಿಕೆಯಲ್ಲಿ ಬರ್ತಾ ಇತ್ತು, ನೀವು ದಯವಿಟ್ಟು RSSನ ಪೊಲಿಟಿಕಲ್ ಪಾರ್ಟಿಯಾಗಿ ನೋಡಬೇಡಿ, ನಮಗೆ ನಿಮ್ಮ ರಾಜಕೀಯ ಕೆಸರಾಟದಲ್ಲಿ ನೀವು ನಮಗೆ ನಮಗೆ ಕರ್ಕೊಂಡು ಹೋಗಬೇಡಿ, ನಮಗೆ ತರಬೇಡಿ ಅಂತ ಹೇಳ್ತಾ ಇದ್ರು. ಆಯ್ತಪ್ಪ, ತರೋದಿಲ್ಲ. ಬಟ್ ನೀವು ಕೂಡ ಬಿಹೇವ್ ಲೈಕ್ ಅ ಸೋಷಿಯಲ್ ಆರ್ಗನೈಸೇಷನ್ ಅಲ್ವಾ? ಯಾಕೆ BJP ರಾಷ್ಟ್ರ ಅಧ್ಯಕ್ಷರು RSS ಅವ್ರು ಯಾಕೆ ಅಪ್ರೂವ್ ಮಾಡಬೇಕು? ಏನೋ 2-3 ಹೆಸರು ಕಳಿಸಿದಾರಂತಲ್ಲ. BJPಯ ರಾಷ್ಟ್ರ ಅಧ್ಯಕ್ಷರು RSS ಅವ್ರು ಯಾಕೆ ಅಪ್ರೂವ್ ಮಾಡಬೇಕು? ಇಫ್ ಯು ಆರ್ ನಾಟ್ ಪೊಲಿಟಿಕಲ್. ನೀವು ಇಫ್ ಪೊಲಿಟಿಕಲ್ ಅಲ್ಲ ಅಂದರೆ ಸಂವಿಧಾನದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ಸಂವಿಧಾನದಲ್ಲಿ ಯಾವ ಪದ ಇರಬೇಕು, ಯಾವುದು ಪದ ತೆಗಿಬೇಕು ಅಂತ ಯಾಕೆ ಮಾತಾಡ್ತಾ ಇದ್ದೀರಾ? ಹರಿಯಾಣದಲ್ಲಿ ನೀವು ಚುನಾವಣೆ ಮಾಡಿದ್ದೀರಾ, BJP ಅವ್ರು ಬಂದು ನಿಮ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ, ಯಾಕೆ? ಮಹಾರಾಷ್ಟ್ರದಲ್ಲಿ ನಿಮ್ಮೆಲ್ಲ ಸಂಘಟನೆಗಳು BJP ಪರವಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಯಾಕೆ? ಪ್ರಧಾನಮಂತ್ರಿಯವರು ಪಾರ್ಲಿಮೆಂಟ್ನಲ್ಲಿ ಪಹಲ್ಗಾಮ್ ಇಶ್ಯೂ ಬಗ್ಗೆ ಮಾತಾಡೋದು ಬಿಟ್ಟು ಬಂದು ನಿಮಗೆ ಬ್ರೀಫಿಂಗ್ ಕೊಡ್ತಾ ಇದ್ದಾರಲ್ಲ, ಯಾಕೆ? ನಾಗ್ಪುರಿಂದ ನಡೆಸ್ತಾ ಇದ್ದಾರೆ ಇವತ್ತು BJP ಸರ್ಕಾರ. ಮಾತು ಮುಂಚೆ ಹೋಗಿ ಅವ್ರ ಕೈಕಾಲು ಬೀಳೋದು ಯಾಕೆ BJP ಲೀಡರ್ಸು? ಆಯ್ತು, ಇವ್ರದೆಲ್ಲ ಹಿನ್ನೆಲೆ ತೆಗೀರಿ. ರವಿಕುಮಾರ್ ಅವ್ರ ಹಿನ್ನೆಲೆ ತೆಗೀರಿ. BJP ಕಾರ್ಯಕರ್ತನೋ RSS ಕಾರ್ಯಕರ್ತನೋ? ನಮ್ಮ ಜಿಲ್ಲೆಯಿಂದ ಒಬ್ಬರು MLC ಆಗಿದ್ದಾರೆ, ಸಾಬಣ್ಣ ತಲವಾರ್ ಅಂತವರು. ಅವರು BJP ಕಾರ್ಯಕರ್ತರ, RSS ಕಾರ್ಯಕರ್ತರ? ಕರಾವಳಿಯ ಬಹುತೇಕ ಶಾಸಕರು RSS ಕಾರ್ಯಕರ್ತರ, BJP ಕಾರ್ಯಕರ್ತರ? ನಾನು ಹೇಳ್ತಾ ಇದ್ದೀನಲ್ಲ, ದಯವಿಟ್ಟು ನಮ್ಮ ಮಾಧ್ಯಮದವರು ನನಗೆ ಸಹಕಾರ ಮಾಡಿ, ಒಂದು ಅಭಿಯಾನ ನಡೆಸೋಣ ಎಲ್ಲರೂ ಸೇರಿ. ಸೆಲ್ಫಿ ಇನ್ ಶಾಖಾಸ್ ಅಂತ, ಹೆಂಗೆ ಇವರು ಸೆಲ್ಫಿ ವಿತ್ ಭೇಟಿ ಅಂತೆಲ್ಲ ಮಾಡಿದ್ರಲ್ಲ, ಸೆಲ್ಫಿ ಇನ್ ಶಾಖಾಸ್ ಅಂತ ಮಾಡೋಣ. ಯಾವ BJP ನಾಯಕರು ನನಗೆ ಬೈತಾ ಇದ್ದಾರಲ್ಲ, ಅವ್ರ ಮಕ್ಕಳು ಶಾಖ ಆಗಿ ಹೋಗಿದ್ದಾರೆ ನೋಡೋಣ. ನಾರಾಯಣ ಸ್ವಾಮಿ ಚೆಲುವಾದಿ ಅವ್ರ ಮಕ್ಕಳು ಇದ್ದಾರೆ ಶಾಖನಲ್ಲಿ. ಎಷ್ಟು ಜನಕ್ಕೆ ಅವ್ರು ಬಿಟ್ಬಿಡಿ, ಎಷ್ಟು ಜನ ನಮ್ಮ BJP MLA ಅದು ದೊಡ್ಡ ದೊಡ್ಡ ಲೀಡರ್ಸು ನೀವು ಕಾಕಿ ಚಡ್ಡಿನಲ್ಲಿ ನೋಡಿದ್ದೀರಾ? 100 ವರ್ಷದ ಇತಿಹಾಸ ಇದೆ ನಾರಾಯಣ ಸ್ವಾಮಿ ಚೆಲುವಾದಿ ಅವರೇ. ದಯವಿಟ್ಟು ನಿಮ್ಮ 100 ವರ್ಷದ ಇತಿಹಾಸ ಜನರಿಗೆ ತಿಳಿಸಿ. ನಾನು 100 ನಿಮ್ಮ ಸಾಧನೆ ಕೇಳ್ತಾ ಇಲ್ಲ, 10 ಸಾಧನೆ ಅಷ್ಟೇ ಕೇಳ್ತಾ ಇರೋದು. 10 ಸಾಧನೆ, ಒಂದು 4-5 ಸರಳ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಕೇಳ್ತಾ ಇರೋದು. ದೇಶದ ಐಕ್ಯತೆಗೆ ನೀವು ಮಾಡಿದ್ದೇನು? ದೇಶದ ಆರ್ಥಿಕ ಪ್ರಗತಿಗೆ ನಿಮ್ಮ ಕೊಡುಗೆ ಏನು? ದೇಶದ ಏನು ನಮ್ಮ ಜನರಿಗೆ ಏಳಿಗೆಗಾಗಿ ಏನು ಮಾಡಿದ್ದೀರಾ? ಹಿಂದುಳಿದ ವರ್ಗದವರಿಗೆ ಏನು ಮಾಡಿದ್ದೀರಾ? ದಲಿತರಿಗೆ ಏನು ಮಾಡಿದ್ದೀರಾ? ಮಹಿಳೆಯರಿಗೆ ಏನು ಮಾಡಿದ್ದೀರಾ? ಹೇಳಿ. 100 ವರ್ಷದ ಇತಿಹಾಸ ಇದೆ. 10 ಪ್ರಮುಖವಾದಂಥ, ಹೌದಪ್ಪ ಈ ದೇಶದಲ್ಲಿ ನಾವು ಸಾಮಾಜಿಕ ಕ್ರಾಂತಿ ತಂದಿದ್ದೀವಿ ಅಂತ ಹೇಳೋದು ಒಂದು 10 ಅಂಶ ಹೇಳಿ ಸಾಕು. 52 ವರ್ಷ ಯಾಕೆ ನಮ್ಮ ರಾಷ್ಟ್ರಧ್ವಜ ಹಾರಿಸಿಲ್ಲ? ನಿಮ್ಮ ಏನು
ಸಾವರ್ಕರ್ ಅಂತ ನೀವು ಲೀಡರ್ ಹೋಗ್ತಾ ಇರ್ತೀರಿ ಅಂಥವ್ರು, ಅವರಿಗೆ ವೀರ್ ಬಿರುದು ಕೊಟ್ಟಿದ್ದು ಯಾರು? ಬ್ರಿಟಿಷಿಂದ ಪೆನ್ಷನ್ ತಗೊಂಡಿದ್ಯಾ ಯಾಕೆ? ಸರಳ ಪ್ರಶ್ನೆಗಳಲ್ವಾ? ಯಾಕೆ ಸಂವಿಧಾನ ಬೇಡ ಅಂತ ಹೇಳಿ ಮನುಸ್ಮೃತಿಯೇ ನಮ್ಮ ಸಂವಿಧಾನ ಆಗಬೇಕಂತ ಅವರು ಹೇಳಿಕೆ ಕೊಟ್ಟಿದ್ರು? ಯಾಕೆ ನಿಮ್ಮ RSS ಮ್ಯಾಗ್ಝೀನ್ಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಿಷಿ ಅಂಬೇಡ್ಕರ್ ಅವರು ವೇದಗಳನ್ನು ಸುಟ್ಟಾಕಿ ಸಂವಿಧಾನವನ್ನು ತರ್ತಾ ಇರೋದನ್ನು ನಾವು ಒಪ್ಪಲ್ಲ ಅಂತ ಬರೆದಿದ್ದು? ಯಾಕೆ ಸಂವಿಧಾನದ ವಿರುದ್ಧ ಪ್ರೊಟೆಸ್ಟ್ ಮಾಡಿದ್ದು? ಎಲ್ಲನೂ ಹೇಳಿ ಸರ್. ನಾನು RSS ಬಗ್ಗೆ ಟೀಕೆ ಮಾಡ್ತಾ ಇದ್ದೀನಿ ಅಂತಲ್ಲ, ಕಾಂಗ್ರೆಸ್ ಇತಿಹಾಸ ಇದೆ. ನಾವು ಭಾಳ ಗಂಟುಘೋಷವಾಗಿ ಆರ್ಥಿಕ ಸಮಾನತೆಗೆ ಏನು ಮಾಡಿದ್ದೀವಿ, ಸಮಾಜದ ಏಳಿಗೆಗೆ ಏನು ಮಾಡಿದ್ದೀವಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಏನು ಮಾಡಿದ್ದೀವಿ ಎಲ್ಲ ಹೇಳಿದ್ದೀವಿ. ಆಯಿತು, ನಿಮಗೆ ಇಷ್ಟ ಎಲ್ಲ ಅದು ಬೇರೆ ವಿಚಾರ. ನಿಮ್ಮ ಕೊಡುಗೆ ಏನಿದೆ ಹೇಳಿ ನಮ್ಮ ದೇಶಕ್ಕೆ. ಇಲ್ಲ, ಇದೇ ನಾರಾಯಣ ಸ್ವಾಮಿ ಅವರು ನಿಮ್ಮ ಪಕ್ಷದಲ್ಲಿ ಇದ್ದಾಗ RSSನ ಬೈದಿದ್ದು ನೆನಪಿದೆ ನೋಡಿ. ಅವ್ರ ಇತಿಹಾಸನೇ ಅವ್ರಿಗೆ ಗೊತ್ತಿಲ್ಲ ಅಂದರೆ RSS ಇತಿಹಾಸ ಹೆಂಗೆ ಗೊತ್ತಾಗ್ತದೆ? ನಿಮ್ಗೆ ನೆನಪಿದ್ರೆ ಅವ್ರು ಹೇಳಿದ್ರು ಇವ್ರು ಟಿಕೆಟ್ ಕೊಟ್ಟಿಲ್ಲ, ಅದಕ್ಕೆ ನಾವು ನಿಂತಿಲ್ಲ, ಅದು ಇದು. ಅವ್ರು ಒಂದ್ಸರಿ ಎಲೆಕ್ಷನ್ ನಿಂತಿದ್ರು, ಎಷ್ಟು ಓಟ್ ತೊಗೊಂಡ್ರು ಕೇಳಿ ಅವರಿಗೆ? ಎಷ್ಟು ಓಟ್ ತೊಗೊಂಡ್ರು? KCPನೋ KCRೋ ಬಂಗಾರಪ್ಪ ಸಾಹೇಬ್ರ ಪಕ್ಷದಿಂದ ನಿಂತಿದ್ರು ಒಂದ್ಸರಿ. ಬಿಡಿ, ಅದೆಲ್ಲ ಅವರ ಇತಿಹಾಸ ಅಥವಾ ಅವ್ರ ವೈಯಕ್ತಿಕದ ಬಗ್ಗೆ ಅಲ್ಲ. ಅವ್ರದ್ದಂತೂ ನಾನು ಹೇಳಿದ್ದೀನಿ. ನಾನು ಆ್ಯಕ್ಚುಲಿ ನೀವು ನನಗೆ ಇನ್ಮೇಲಿಂದ ಅವ್ರ ಬಗ್ಗೆ ಕೇಳೋಕ್ಕೆ ಹೋಗಬೇಡಿ, ಯಾಕಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಏನಂತ ಹೇಳಿದ್ರು? ಸಾವರ್ಕರು ಅಂಬೇಡ್ಕರ್ ಅವರಿಗೆ ಸೋಲ್ಸಿದ್ದ ಇಲ್ಲ, ನೀವು ದಾಖಲೆ ಕೊಡಿ ಅಂತ ಕೇಳಿದ್ರು. ಕೊಟ್ಟೆ. ಆ ದಾಖಲೆಗಳ ಮೂಲ ಏನು ಅಂತ ಕೇಳಿದ್ರು. ಆ ಮೂಲಗಳನ್ನು ಕೂಡ ನಿಮಗೆಲ್ಲರಿಗೂ ಬಹಿರಂಗ ಪಡಿಸಿದೆ. ರಾಜೀನಾಮೆ ಕೊಡಬೇಕಾಗಿತ್ತಲ್ಲ, ಗೌರವ ಉಳಿಸ್ಕೊಳ್ಳಿಕ್ಕೆ. ಕೊಟ್ಟಿಲ್ಲ. ಅದು ಬಂದು ಇಲ್ಲಿ ನಮಗೆ ಆ ಪ್ರಾಣಿ ಈ ಪ್ರಾಣಿ ಅಂತ ಬೈದು ಮತ್ತದು ಬೇರೆ ಸಮರ್ಥನೆ ಮಾಡ್ಕೊಂಡು ಏನಂತ, ನಾನು ನಾಯಿ ಅಂತ ಹೇಳಿಲ್ಲ, ನಾಯಿ ಅಂದರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದವ್ರು ಅವರೇ ಅಲ್ವೇನ್ರಿ?